ಭಿಕ್ಷೆಯನ್ನ ಕೇಳಿ ಬಂದ ಒಬ್ಬ ಶಿವಯೋಗಿಗೆ ಒಂದು ಕಲ್ಲನ್ನ ಭಿಕ್ಷೆಯಾಗಿ ಕೊಡ್ತಾಳೆ ಒಬ್ಬ ವೃದ್ಧೆ. ಒಬ್ಬ ಮಹಾನ್ ಯೋಗಿ ದಿನ 5 ಮನೆಗಳಲ್ಲಿ ಭಿಕ್ಷೆಯನ್ನ ಬೇಡಿ ತಮ್ಮ ಜೀವನವನ್ನ ಸಾಗಿಸ್ತಿರ್ತಾರೆ. ಒಂದು ದಿನ ಭಿಕ್ಷೆಯನ್ನು ಕೇಳಲು ಹೋದ ಶಿವಯೋಗಿಗೆ ಯಾವುದೇ ಮನೆಯಲ್ಲಿ ಭಿಕ್ಷೆ ಸಿಗೋದೇ ಇಲ್ಲ. ಹೀಗೆ 7 ದಿನಗಳು ಊಟವಿಲ್ಲದೆ ಉಪವಾಸವಿರ್ತಾರೆ ಆ ಯೋಗಿ. 8ನೇ ದಿನ ಹಸಿವಿನಿಂದ ಹೋಗ್ತಿದ್ದ ಆ ಯೋಗಿಯ ಕಣ್ಣಿಗೆ ಒಂದು ಪುಟ್ಟ ಗುಡಿಸಲು ಕಾಣುತ್ತೆ. ಅಲ್ಲಿ ಏನಾದ್ರೂ ಸಿಗ್ಬಹುದು ಅಂತ ಗುಡಿಸಲ ಮುಂದೆ ಹೋಗಿ ಭಿಕ್ಷಾನ್ ದೇಹಿ ಅಂತಾರೆ ಆ ಮಹಾನ್ ಯೋಗಿಗಳು. ಅದನ್ನ ಕೇಳಿ ಒಳಗೆ ಕೂತಿದ್ದ ಒಬ್ಬ ವಯಸ್ಸಾದ ವೃದ್ಧೆ ಆಚೆ ಬಂದು ನೋಡ್ತಾಳೆ. ಆ ಶಿವಯೋಗಿಗಳನ್ನ ಕಂಡು ಭಕ್ತಿಯಿಂದ ನಮಸ್ಕರಿಸ್ತಾಳೆ. ಆ ಯೋಗಿಗಳು ಹೇಳ್ತಾರೆ, ತಾಯಿ 8 ದಿನ ಆಯ್ತು ಊಟ ಮಾಡಿ, ನಿಮ್ಮ ಮನೆಯಲ್ಲಿ ಏನಾದ್ರೂ ಇದ್ರೆ ನನಗೆ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಆ ವೃದ್ಧೆ, ಸ್ವಾಮಿ, ನಾನು ನಿಮ್ಮ ಹಾಗೆಯೇ ಹೊಟ್ಟೆ ಹಸಿವಿನಿಂದ ಬಳಲ್ತಾ ಇದ್ದೀನಿ. ಮನೆಯಲ್ಲಿ ಏನೂ ಇಲ್ಲ. 2 ದಿನ ಹಿಂದೆ ಯಾರದೋ ಮನೆಯಿಂದ ಒಂದು ರೊಟ್ಟಿಯನ್ನ ತಂದು ನನ್ನ ಬಳಿ ಇದ್ದ 4 ಮೆಣಸಿನಕಾಯನ್ನ ಕಲ್ಲಿನಲ್ಲಿ ಅರೆದು ಅದರಿಂದ ತಿಂದೆ ಸ್ವಾಮಿ. ನನ್ನ ಬಳಿ ನಿಮಗೆ ಕೊಡಲು ಏನೂ ಇಲ್ಲ, ನಾಳೆ ಬನ್ನಿ, ಖಂಡಿತ ಕೊಡ್ತೀನಿ ಅಂತ ಉತ್ತರಿಸ್ತಾಳೆ. ಅದಕ್ಕೆ ಶಿವಯೋಗಿಗಳು, ನನಗೆ ವಾಪಸ್ ಆಗಲು ಶಕ್ತಿ ಇಲ್ಲ, ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ನೀವು ಹರಿದಿರುವ ಆ ಮೆಣಸಿನಕಾಯಿಯ ಕಲ್ಲನ್ನಾದ್ರೂ ಕೊಡಿ ನನಗೆ ಅಂತ ಕೇಳ್ತಾರೆ. ಆ ವೃದ್ಧೆ ಮೆಣಸಿನಕಾಯಿಯನ್ನ ಹರಿದ ಕಲ್ಲನ್ನ ಭಕ್ತಿಯಿಂದ ತೆಗೆದು ಆ ಯೋಗಿ ಕೊಟ್ಬಿಡ್ತಾರೆ. ಆ ಮಹಾನ್ ಯೋಗಿ ಆ ಕಲ್ಲಿನಲ್ಲಿ ಮೆತ್ಕೊಂಡಿದ್ದ ಮೆಣಸಿನಕಾಯಿಯನ್ನ ನೆಕ್ಕಲು ಶುರು ಮಾಡ್ತಾರೆ. ಹಸಿವಿನಿಂದ ಮೆಣಸಿನಕಾಯಿ ಮೆತ್ಕೊಂಡಿದ್ದ ಆ ಕಲ್ಲನ್ನ ನೆಕ್ಕುತ್ತಿದ್ದ ಮಹಾನ್ ಯೋಗಿಗಳು ಆ ಕಲ್ಲು ಗುಂಡನ್ನ ಬಂಗಾರವನ್ನಾಗಿ ಮಾಡಿಬಿಡ್ತಾರೆ. ಇದನ್ನ ಕಂಡ ಆ ವೃದ್ಧೆ ಆಶ್ಚರ್ಯಲಾಗುತ್ತಾಳೆ. ಆ ಮಹಾನ್ ಯೋಗಿಗಳು, ಇದರಿಂದ ನನ್ನ ಹೊಟ್ಟೆ ತುಂಬಿತು ತಾಯಿ ಅಂತ ಆ ಬಂಗಾರದ ಕಲ್ಲನ್ನ ಆಕೆಯ ಮಡಿಲಿಗೆ ಕೊಡ್ತಾರೆ. ಆ ವೃದ್ಧೆ ಆ ಗರ್ಭ ಶ್ರೀಮಂತಳಾಗ್ತಾಳೆ, ಅರಮನೆಯನ್ನ ಕಟ್ಟಿಸ್ತಾಳೆ. ಒಂದು ದಿನ ಅದೇ ಶಿವಯೋಗಿಗಳು ಆ ಮನೆಯ ಮುಂದೆ ಬಂದು ಭಿಕ್ಷಾನ್ ದೇಹಿ ಅಂತ ಕೇಳ್ತಾರೆ. ಆಗ ಮೇಲಿಂದಲೇ ಆ ವೃದ್ಧೆ ಅಹಂಕಾರದಿಂದ ತಮ್ಮ ಕೆಲಸದವರಿಗೆ, ಆ ಶಿವಯೋಗಿಗೆ ರೊಟ್ಟಿಯನ್ನೇನಾದ್ರೂ ಕೊಟ್ಬಿಟ್ಟಿರಾ, 4 ಖಾರವಾದ ಮೆಣಸಿನಕಾಯಿಯನ್ನ ಕಲ್ಲಲ್ಲಿ ಹರಿದು ಆ ಕಲ್ಲು ಗುಂಡನ್ನ ಅವರಿಗೆ ಕೊಡಿ ಅಂತ ಹೇಳ್ತಾರೆ. ಕೆಲಸದವರು ಮೆಣಸಿನಕಾಯಿಯನ್ನ ಹರಿದು ಆ ಕಲ್ಲು ಗುಂಡನ್ನ ಆ ಶಿವಯೋಗಿಗಳಿಗೆ ಕೊಡ್ತಾರೆ. ಮತ್ತೆ ಶಿವಯೋಗಿಗಳು ಆ ಕಲ್ಲನ್ನ ನೆಕ್ಕಲು ಶುರು ಮಾಡ್ತಾರೆ. ಭಕ್ತಿಯಿಂದ ಅವತ್ತು ಕೊಟ್ಟ ಆ ಕಲ್ಲನ್ನ ನೆಕ್ಕಿದಕ್ಕೆ ಆ ಕಲ್ಲು ಬಂಗಾರವಾಯಿತು. ಅಹಂಕಾರದಿಂದ ಕೊಟ್ಟ ಈ ಕಲ್ಲನ್ನ ಸ್ವೀಕರಿಸಿದ ಶಿವಯೋಗಿಗಳು ಅದನ್ನ ನೆಕ್ಕಲು ಶುರು ಮಾಡಿದಾಗ ಆಕೆಯ ಅರಮನೆ ಸರ್ವನಾಶವಾಗೋಗುತ್ತೆ. ಅವತ್ತು ಅವರ ತಪೋಶಕ್ತಿಯನ್ನ ಅರಿತ ಜನರು ಅವರನ್ನ ದೇವರಂತ ಕರೀತಾರೆ. ಆ ಮಹಾನ್ ಯೋಗಿ ಬೇರೆ ಯಾರು ಅಲ್ಲ, ನಾಗಲಿಂಗ ಶಿವಯೋಗಿಗಳು. ಇವರು ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಪವಾಡಗಳನ್ನ ಸೃಷ್ಟಿ ಮಾಡ್ತಾರೆ. ಕೊನೆಗೆ ಒಂದು ಗವಿಯಲ್ಲಿ ಸಶರೀರವಾಗಿ ಮಾಯವಾದ್ರು ಅನ್ನೋ ಕಥೆ ಇದೆ. ಅಷ್ಟೇ ಅಲ್ಲ, ಆ ಗವಿಯೊಳಗೆ ಅವರ ಅಶರೀರ ವಾಣಿಯನ್ನ ಕೂಡ ಕೇಳಿದ್ದಾರೆ. ಆ ಕ್ಷೇತ್ರ ಎಲ್ಲಿದೆ ತಿಳ್ಕೊಬೇಕಾ? ಹಾಗಾದ್ರೆ ಹೇಳಿ, ಹರ ಹರ ಮಹಾದೇವ.